ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿಗೆ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಜಿಂದಾಬಾದ್ ರಾಹುಲ್ ಗಾಂಧಿ ಜಿಂದಾಬಾದ್ ರಾಹುಲ್ ಗಾಂಧಿ ಜಿಂದಾಬಾದ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ರಾಹುಲ್ ಗಾಂಧಿ ಜಿಂದಾಬಾದ್ ರಾಹುಲ್ ಗಾಂಧಿ ಜಿಂದಾಬಾದ್ ಊಟ ಬಡಿಸ್ಬಿಡೋಣ ಎಲೆ ಕೊಡಬೇಡ ಎರಡು ಪೀಸ್ ಹೊಯ್ಸಳ ಎಂಆರ್ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ KR ಅಸೆಂಬ್ಲಿ. ಇಂದು ಯುವಕರ ಮತ್ತು ವಿದ್ಯಾರ್ಥಿಗಳ ಬಂಧುಗಳಾದ ನಮ್ಮ ರಾಹುಲ್ ಗಾಂಧೀಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನಾವು ಇವತ್ತು ಮೈಸೂರಿನಲ್ಲಿ ಯುವ ಕಾಂಗ್ರೆಸ್ ಪಡೆಯಿಂದ ಯುವ ಕಾಂಗ್ರೆಸ್ ತಂಡದಿಂದ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಈ ಹುಟ್ಟುಹಬ್ಬ ಸಲುವಾಗಿ ಎಲ್ಲರೂ ನಾನ್ ವೆಜ್ ಊಟ ಮಕ್ಕಳಿಗೆ ದಫ್ಫಂಡಮ್ ಮಕ್ಕಳುಗಳಿಗೆ ಇವತ್ತು ನಾನ್ ವೆಜ್ ಊಟವನ್ನು ಅಳವಡಿಸಿ ಇವತ್ತು ಆಚರಿಸ್ತಾ ಇದ್ದೀವಿ ಸರ್. ಇವತ್ತು ಬಂದು ಮೈಸೂರಲ್ಲಿ ನಾವು ಯುವ ಕಾಂಗ್ರೆಸ್ ಕಡೆಯಿಂದ ಇವತ್ತು ಒಂದೇ ಊಟ ಮತ್ತು ಲಂಚ್ ಮತ್ತು ಇವತ್ತು ಅರೇಂಜ್ ಮಾಡಿದ್ದೀವಿ. ಈ ಅರೇಂಜ್ಮೆಂಟ್ ಬಂದು ನಾವು ಒಂದು ವಾರದಿಂದ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ನಮ್ಮ ತಂಡ ಯುವ ಕಾಂಗ್ರೆಸ್ ಏನಿದೆಯೋ ಎಲ್ಲ ಸೇರಿಕೊಂಡು ನಮ್ಮ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಆಚರಿಸ್ತಾ ಇದ್ದೀವಿ ಸರ್. ಯುವ ಕಾಂಗ್ರೆಸ್ ತಂಡದಿಂದ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವೋ ಇವಾಗ ರಾಹುಲ್ ಗಾಂಧಿ ಅವರ ಜನ್ಮದಿನನ ಇಡೀ ಮೈಸೂರಿನ ಎಲ್ಲ ಪದಾಧಿಕಾರಿಗಳು ಮತ್ತು ಸುಮಾರು ಒಂದು ವಾರದಿಂದ ನಾವು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಆ ಪ್ಲ್ಯಾನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಏನಂತಂದರೆ ರಾಹುಲ್ ಗಾಂಧಿಯವರು ನಮ್ಮ ಎಲ್ಲ ಯುವಕರಿಗೂ ಮತ್ತು ಎಲ್ಲ ಥರ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಿದ್ದಾರೆ. ಅವರು ಜೆನ್ಜಿ ತಂಡ ಜೆನ್ಜಿ ಇವತ್ತೇನು ನಮ್ಮ ಇಂಡಿಯಾಲಿ ಏನಿದೆಯೋ ಆ ಜೆನ್ಜಿ ಕಂಪ್ಲೀಟಾಗಿ ಅವರಿಂದ ಫಾಲೋವರ್ಸ್ ಆಗಿದ್ದಾರೆ ಸರ್. ನಮಗೆಲ್ಲ ಗೊತ್ತಾಗ್ತಿದೆ ಜೆನ್ಜಿ ಅವರು ಇವಾಗ ಕಂಪ್ಲೀಟಾಗಿ ಫಾಲೋವರ್ಸ್ ಆಗಿದ್ದೀವಿ. ಮತ್ತು ಮುಂದಿನ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಕನ್ಫರ್ಮಾಗಿ ಗೊತ್ತಾಗ್ತಿದೆ. ಇದೇ ರೀತಿಯಲ್ಲಿ ಇವಾಗ ನೀಟ್ ಹಗರಣ ಆಯಿತು, ಅದಕ್ಕೆ ಹೋರಾಟ ಮಾಡೋರು, ಅದೇ ಥರ ಏನೀಗ ಪಾರ್ಲಿಮೆಂಟಲ್ಲಿ ಏನೋ ಸಮಸ್ಯೆಗಳಾಯಿತು ಅಂದರೆ ಅದಕ್ಕೆ ವಿರುದ್ಧವಾಗಿ ವಿರೋಧ ಪಕ್ಷ ನಾಯಕರಾಗಿ ಏನು ಕ್ವಶನ್ ಕೇಳ್ತಾ ಇದ್ದಾರೆ. ಆ ವಿಚಾರವಾಗಿ ದೇಶದಲ್ಲಿ ಇವಾಗ ಏನು ಗಡಗಡ ನಡುಗ್ತಾ ಇದೆಯೋ ನಮ್ಮ ರಾಹುಲ್ ಗಾಂಧಿ ನೋಡ್ಕೊಂಡು ಅದು ಒಳ್ಳೆ ಸ್ಫೂರ್ತಿಯಾಗಿ ಎಲ್ಲ ನಮ್ಮ ಜೆನ್ಜಿ ಹುಡುಗರುಗಳಿಗೆ ಎಲ್ಲ ಸ್ಫೂರ್ತಿ ಆಗ್ತದೆ. ಮತ್ತು ನಾವು ಇವತ್ತು ಯುವ ಕಾಂಗ್ರೆಸ್ ಅಂದರೆ KR ಅಸೆಂಬ್ಲಿ ಯುವ ಕಾಂಗ್ರೆಸ್ ತಂಡದಿಂದ ಇವತ್ತು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಸರ್.